ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು 11ನೇ ತರಗತಿಯ ಗಣಿತ ಪಾಠ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತಕ್ಕಂತಹ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣಂತೆ. ಈ ಭಾಗದಲ್ಲಿ ನಾವು ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ನ ಮುಂದುವರಿದ ಒಂದು ಅಧ್ಯಾಯ ಅಂತ ಹೇಳ್ಬೋದು. ಇದರಲ್ಲಿ ಪ್ರಿನ್ಸಿಪಲ್ ಆರ್ಗ್ಯುಮೆಂಟನ್ನು ನೋಡೋಣಂತೆ. ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂದ್ರೇನು, ಅದಕ್ಕಿಂತ ಮುಂಚೆ ಇನ್ನೊಂದು ಸರಿ ನಿಮಗೆ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರನ್ನು ಹೇಳ್ತೀನಿ. ಇಲ್ಲೇನು ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತಂದರೆ ಟೀಟಾ ಬೆಲೆಯನ್ನು ನಾವು ಕಂಡುಹಿಡಿಯೋದು. ಟೀಟಾ ಎಲ್ಲಿ ಬರ್ತದೆ? ಪೋಲಾರ್ ರಿಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ಸ್. ಪೋಲಾರ್ ರಿಪ್ರೆಸೆಂಟೇಷನ್ನಲ್ಲಿ ಟೀಟಾ ವ್ಯಾಲ್ಯೂ ಬರ್ತದೆ. ಹಿಂದಿನ ವಿಡಿಯೋ ನೋಡಿರಿ, ಗೊತ್ತಾಗುತ್ತೆ. ಓಕೆ, ಈ ಟೀಟಾ ವ್ಯಾಲ್ಯೂವನ್ನು ನಾವು ಏನಂತ ಕರಿತೀವಿ? ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ, ಇಲ್ಲ ಆಂಪ್ಲಿಟ್ಯೂಡ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ARG, ಇಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಆರ್ಗ್ಯುಮೆಂಟ್ ಆಫ್ ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ Z. ಆರ್ಗ್ಯುಮೆಂಟ್ ಆಫ್ Z ಅಂತ ನಾವು ಬರಿಬಹುದು. ನಂತರ ಈ ಒಂದು ವಿಡಿಯೋದಲ್ಲಿ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಬರ್ತದೆ. ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನು ಅಂದರೆ ಇಲ್ಲಿ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ದ ಆ್ಯಂಗಲ್ ಟೀಟಾ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ವ್ಯಾಲ್ಯೂಸ್ ಡಿಫರಿಂಗ್ ಬೈ ಮಲ್ಟಿಪಲ್ಸ್ ಆಫ್ 2π ಅಂತಂದರೆ ಆರ್ಗ್ಯುಮೆಂಟ್ ಅಥವಾ ಜನರಲ್ ಆರ್ಗ್ಯುಮೆಂಟ್ ಅಂತ ನಾವು ಹೇಳ್ತೀವಿ. ಈ ಜನರಲ್ ಆರ್ಗ್ಯುಮೆಂಟ್ ಅಥವಾ ಜಸ್ಟ್ ಆರ್ಗ್ಯುಮೆಂಟ್ ಏನಿದೆಯಲ್ಲ, ಅದರ ಬೆಲೆ ಟೀಟಾದ ಬೆಲೆ 0ದಿಂದ ಹಿಡ್ಕೊಂಡು 2π, 4π, 6π, 8π ಈ ರೀತಿಯಾಗಿ ಮಲ್ಟಿಪಲ್ ಹಾಕೊಂತ ಹೋಗ್ತದೆ. ಅಂದರೆ ಇನ್ಫೈನೈಟ್ಲಿ ಮೆನಿ ವ್ಯಾಲ್ಯೂಸ್ ಆಫ್ ಟೀಟಾ. ದೇರ್ ವಿಲ್ ಬಿ ಇನ್ಫೈನೈಟ್ಲಿ ಮೆನಿ ವ್ಯಾಲ್ಯೂಸ್ ಆಫ್ ಟೀಟಾ. ಟೀಟಾಗೆ ಇಷ್ಟೇ ಪರ್ಟಿಕ್ಯುಲರ್ ಏನಿಲ್ಲ, ಲಿಮಿಟ್ ಇಲ್ಲ. ಲಿಮಿಟ್ ಹೌದಾ? ಅಂತಂದರೆ ಲೋವರ್ ವ್ಯಾಲ್ಯೂ ಅಥವಾ ಹೈಯರ್ ವ್ಯಾಲ್ಯೂ ಅಂತ ಇರ್ತದಲ್ಲ, ಆ ಲೋವರ್ ಹೈಯರ್ ವ್ಯಾಲ್ಯೂಸ್ಗಳು ಏನೂ ಇಲ್ಲ. ಯಾವುದರಲ್ಲಿ? ಈ ಒಂದು ಜನರಲ್ ಆರ್ಗ್ಯುಮೆಂಟ್ನಲ್ಲಿ. ಆದರೆ ಇಲ್ಲೇನು ಬರ್ತದೆ? ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಬರ್ತದೆ. ಪ್ರಿನ್ಸಿಪಲ್ ಆರ್ಗ್ಯುಮೆಂಟಲ್ಲಿ ದ ಯುನಿಕ್ ವ್ಯಾಲ್ಯೂ ಆಫ್ ಟೀಟಾಗೆ ಒಂದು ಯುನಿಕ್ ವ್ಯಾಲ್ಯೂ ಇದೆ. ಯುನಿಕ್ ವ್ಯಾಲ್ಯೂ ಆಫ್ ಟೀಟಾ ಸಚ್ ದ್ಯಾಟ್ ಟೀಟಾ ಮಸ್ಟ್ ಬಿ -π ಲೆಸ್ ದ್ಯಾನ್ ಟೀಟಾ. ಟೀಟಾ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು π ಅಂತಂದರೆ ಟೀಟಾದ ಬೆಲೆ -πನಿಂದ ಏನಾಗ್ತದೆ? πನವರೆಗೂ. ಫ್ರಾಮ್ -π ಟು ದಿ +π ದ ಟೀಟಾ ವ್ಯಾಲ್ಯೂ ವಿಲ್ ಬಿ ವೇರಿಯೇಟಿಂಗ್ ಅಥವಾ ವೇರಿಯೇಷನ್ ಆಗ್ತದೆ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಇದಕ್ಕೆ ಅಂತ ಕರಿತೀವಿ ನಾವು ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಕರಿತೀವಿ, ಇಲ್ಲ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ, ಇಲ್ಲ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಆಮೇಲೆ ಈ ಒಂದು ಅಭ್ಯಾಸ, ಈ ಒಂದು ಕಾನ್ಸೆಪ್ಟ್ ಮೇಲೆ ಡಿಫ್ರೆಂಟ್ ಕ್ವಶನ್ಸ್ಗಳು ಬರ್ತವೆ. ಅದಕ್ಕಿಂತ ಮುಂಚೆ ನಾನು ನೋಡಬೇಕು, ದ ವ್ಯಾಲ್ಯೂ ಆಫ್ theta or the value of principal argument depends upon the quadrant in which point P lies. ಅಂತಂದರೆ ಈಗ ಫಸ್ಟ್ ಕ್ವಾಡ್ರೆಂಟ್ನಲ್ಲಿ ಒಂದು ನಮ್ಮದು ಪಾಯಿಂಟ್ ಇದ್ದರೆ ಆವಾಗ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನಿರ್ತದೆ. ಸೆಕೆಂಡ್ ಕ್ವಾಡ್ರೆಂಟ್ನಲ್ಲಿ ನಮ್ಮದು ಪಾಯಿಂಟ್ ಇದ್ದರೆ ಆವಾಗ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನಾಗ್ತದೆ, ಟೀಟಾ ವ್ಯಾಲ್ಯೂ ಏನಾಗ್ತದೆ, ಅದನ್ನು ನಾವು ನೋಡ್ಕೊತ ಹೋಗಬೇಕಾಗ್ತದೆ. ಅದರಲ್ಲಿ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಥವಾ ಪ್ರಿನ್ಸಿಪಲ್ ಟೀಟಾ ವ್ಯಾಲ್ಯೂ ಏನಿದೆಯಲ್ಲ, ಈ ಟೀಟಾ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಇದೆ? ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಕ್ವಾಡ್ರೆಂಟ್ ಇನ್ ವಿಚ್ ಪಾಯಿಂಟ್ P ಲೈಸ್. ದಟ್ ಮೀನ್ಸ್ ಇಫ್ ಪಾಯಿಂಟ್ P is in first quadrant, then there will be theta value different. If it is in second quadrant, then there will be theta changed. ಓಕೆ, ಟೀಟಾ ವ್ಯಾಲ್ಯೂ ಏನಾಗ್ತದಪ್ಪ? ಚೇಂಜ್ ಹಾಕೊಂತ ಹೋಗ್ತದೆ. ಥರ್ಡ್ ಕ್ವಾಡ್ರೆಂಟ್ ಒಳಗಡೆ ಮತ್ತೆ ಟೀಟಾ ವ್ಯಾಲ್ಯೂ ಚೇಂಜ್ ಆಗ್ತದೆ. ಫೋರ್ತ್ ಕ್ವಾಡ್ರೆಂಟ್ ಒಳಗಡೆ ಚೇಂಜ್ ಆಗ್ತದೆ. ಯಾವ ಥರ ಚೇಂಜ್ ಆಗ್ತದೆ ಅದನ್ನು ನೋಡಬೇಕು ಅಂದ್ರೆ ನಾವೇನು ಮಾಡಬೇಕು? ಡಿಫ್ರೆನ್ಸ್ ಬಿಟ್ವೀನ್ ಜನರಲ್ ಆರ್ಗ್ಯುಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಈ ಜನರಲ್ ಆರ್ಗ್ಯುಮೆಂಟ್ ಮತ್ತು ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ನ ವ್ಯಾಲ್ಯೂಸ್ ಏನಿದಾವಲ್ಲ, ವ್ಯಾಲ್ಯೂಸ್ ಯಾವ ಥರ ಡಿಫರ್ ಆಗ್ತವೆ, ಯಾವ ಥರ ಚೇಂಜಸ್ ಆಗ್ತದೆ, ಅದನ್ನು ನೋಡ್ಕೊತ ಹೋಗಬೇಕಾಗ್ತದೆ. ಒಂದು ಕಡೆ ಜನರಲ್ ಆರ್ಗ್ಯುಮೆಂಟ್ ತೊಗೊಳ್ಳೋಣ, ಒಂದು ಕಡೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ತೊಗೊಳ್ಳೋಣ, ಎರಡನ್ನು ಕಂಪ್ಯಾರಿಸನ್ ಮಾಡೋಣ ಅಂತ. ಅಂದರೆ 0 ಡಿಗ್ರಿಯಲ್ಲಿ ಜನರಲ್ ಆರ್ಗ್ಯುಮೆಂಟ್ ಏನಿರ್ತದೆ, 90 ಡಿಗ್ರಿ ಒಳಗೇನಿರ್ತದೆ, 180 ಡಿಗ್ರಿ ಒಳಗೇನಿರ್ತದೆ, 270 ಡಿಗ್ರಿ ಒಳಗೇನಿರ್ತದೆ. ಅದೇ ಥರನಾಗಿ ಈ ಒಂದು ಪ್ರಿನ್ಸಿಪಲ್ ವ್ಯಾಲ್ಯೂ ಯಾವ ಥರ ಚೇಂಜ್ ಆಗ್ಕೊತ ಹೋಗ್ತದೆ, ಈ ಡಿಫ್ರೆನ್ಸನ್ನು ನಾವು ನೋಡ್ಕೊತ ಹೋದರೆ ಈ ಒಂದು ಕಾನ್ಸೆಪ್ಟ್ ಅತಿ ಚೆನ್ನಾಗಿ ತಿಳಿತದೆ ಅಂತ ನಾನು ಹೇಳ್ತೀನಿ. ನೋಡೋಣ. ಈಗ ನಾವು ಜನರಲ್ ಆರ್ಗ್ಯುಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಏನಿದಾವಲ್ರಿ, ಇವೆರಡರ ಮಧ್ಯೆ ಇರತಕ್ಕಂತಹ ಡಿಫ್ರೆನ್ಸಸ್ಗಳನ್ನು ನೋಡ್ಕೊತ ಹೋಗೋಣ ಅಂತ. ಮೊದಲನೇದಾಗಿ ಇಲ್ಲಿ ಏನು ಬರ್ತದೆ? ಜನರಲ್ ಆರ್ಗ್ಯುಮೆಂಟ್ ಅಂತ ಬರ್ತದೆ. ಇದರ ವ್ಯಾಲ್ಯೂ ಅಥವಾ ಇದರ ರೇಂಜ್, ದ ರೇಂಜ್ ಆಫ್ ಜನರಲ್ ಆರ್ಗ್ಯುಮೆಂಟ್ ವಿಲ್ ಬಿ 0 ಲೆಸ್ ದ್ಯಾನ್ ಟೀಟಾ ಲೆಸ್ ದ್ಯಾನ್ ಈಕ್ವಲ್ ಟು 2π. 2π ಅಂದರೆ ಒಂದು ಕಂಪ್ಲೀಟ್ ಸರ್ಕಲ್ ಆಗಿ ನೀನೇನು ಮಾಡಬೇಕು? ಆ್ಯಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣ ರೀತಿ ಆ್ಯಂಟಿ ಕ್ಲಾಕ್ ವೈಸ್ ಏನು ಮಾಡಬೇಕು? ಆ್ಯಂಗಲನ್ನು ನೀನು
ಕ್ರಿಯೇಟ್ ಮಾಡ್ಕೊತ ಹೋಗ್ಬೇಕು. ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡ್ರೆ ಏನಾಗ್ತದೆ ರೀ, ಟೀಟಾ ಪ್ಲಸ್ ಇರ್ತದೆ. ಕ್ಲಾಕ್ ವೈಸ್ ತೊಗೊಂಡ್ರೆ ಟೀಟಾ ಮೈನಸ್ ಆಗ್ತದೆ. ಆ್ಯಂಟಿ ಕ್ಲಾಕ್ ವೈಸ್ ಪ್ಲಸ್ ಕ್ಲಾಕ್ ವೈಸ್ ಮೈನಸ್. ಮೊದಲೇದಾಗಿ ಇಲ್ಲಿ ಈ ಜನರಲ್ ಆರ್ಗ್ಯುಮೆಂಟ್ ಅಥವಾ ಟೀಟಾದ ವ್ಯಾಲ್ಯೂ ಎದ್ರ ಮೇಲೆ ಡಿಪೆಂಡ್ ಅದ ರೀ, ಟೀಟಾದ ಬೆಲೆ ಅಥವಾ ಆರ್ಗ್ಯುಮೆಂಟಿನ ಬೆಲೆ ಪಿನ ಕ್ವಾಡ್ರಂಟ್ ಮೇಲೆ ಡಿಪೆಂಡ್ ಅದ. ದ ವ್ಯಾಲ್ಯೂ ಆಫ್ ಟೀಟಾ ವಿಲ್ ಬಿ ಡಿಪೆಂಡ್ ಆನ್ ದ ಕ್ವಾಡ್ರಂಟ್ ಆನ್ ವಿಚ್ ದ ಪಾಯಿಂಟ್ ಪಿ ವಿಲ್ ಬಿ ಲೈಂಗ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ಮೊದಲೇದಾಗಿ ಅಂತ ಹೇಳೋಣಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಒಳಗೆ ನಮ್ಮ ಪಾಯಿಂಟನ್ನು ತೊಗೊಂಡು ಪಾಯಿಂಟ್ ಪಿ ಇನ್ ಬ್ರಾಕೆಟ್ ಎಕ್ಸ್ ಕಾಮ ವೈ. ಎಕ್ಸ್ ಕಾಮ ವೈ ಅಂತಂದರೆ ಎಕ್ಸ್ ಅಂದರೆ ರಿಯಲ್ ಪಾರ್ಟ್, ವೈ ಅಂದರೆ ಇಮ್ಯಾಜಿನರಿ ಪಾರ್ಟ್ ಅಂತ ಆಗ್ತದೆ. ಹಾಗಾಗಿ ಫಸ್ಟ್ ಕ್ವಾಡ್ರಂಟ್ ಒಳಗೆ ಟೀಟಾದ ವ್ಯಾಲ್ಯೂ ಏನೇನು ಆಗ್ತದೆ, ಏನೇನು ವೇರಿಯೇಷನ್ಸ್ ಆಗ್ತದೆ. ಮೊದಲೇದಾಗಿ ಟೀಟಾ ವ್ಯಾಲ್ಯೂಗಿಂತ ಇಲ್ಲಿ ರಿಯಲ್ ಪಾರ್ಟ್ ಯಾವಾಗಲೂ ಗ್ರೇಟರ್ ದ್ಯಾನ್ 0 ಇರ್ತದೆ. ಆಮೇಲೆ ಇಮ್ಯಾಜಿನರಿ ಪಾರ್ಟ್ ವ್ಯಾಲ್ಯೂ ಆಲ್ಸೋ ಗ್ರೇಟರ್ ದ್ಯಾನ್ 0. ದಟ್ ಮೀನ್ಸ್ ಟೀಟಾ ಈಸ್ ಇನ್ ಬಿಟ್ವೀನ್ 0 ಆ್ಯಂಡ್ π/2. 0 ಆ್ಯಂಡ್ π/2 ಮಿಡ್ಲ್ ಈ ಟೀಟಾ ವ್ಯಾಲ್ಯೂ ಏನಾಗ್ತದೆ, ವೇರಿಯೇಷನ್ ಹಾಕ್ಕೊಂತ ಹೋಗ್ತದೆ ಅಂತ ನಾವು ಹೇಳ್ತೀವಿ. ಮುಂದೆ ಬರೋದು ಇಫ್ ಇನ್ ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ರಿಯಲ್ ಪಾರ್ಟ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 0 ಅಂತಂದರೆ ಸೆಕೆಂಡ್ ಕ್ವಾಡ್ರಂಟ್ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇರ್ತದೆ, ವೈ ವ್ಯಾಲ್ಯೂ ಪಾಸಿಟಿವ್. ಇಲ್ಲಿ ಎಕ್ಸ್ ಪಾಸಿಟಿವ್, ವೈ ಪಾಸಿಟಿವ್, ಅದಕ್ಕೆ ಗ್ರೇಟರ್ ದ್ಯಾನ್ 0 ತೊಗೊಂಡಿದ್ದೀನಿ. ಇಲ್ಲಿ ಎಕ್ಸ್ ನೆಗೆಟಿವ್ ಅದ, ಲೆಸ್ ದ್ಯಾನ್ 0, ವೈ ಪಾಸಿಟಿವ್ ಅದ, ಗ್ರೇಟರ್ ದೆನ್ 0 ಅಂತ ನಾನು ತೊಗೊತೀನಿ. ನಂತರ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಏನಾಗ್ತದೆ ಅಂತಂದರೆ ಟೀಟಾದ ಬೆಲೆ ಇಲ್ಲಿದಿಂದ ಇಲ್ಲಿಗೂ ಫಸ್ಟ್ ಕ್ವಾಡ್ರಂಟ್ ಅಂದರೆ 90 ಡಿಗ್ರಿ ಅಂತ ನಾವು ಹೇಳ್ತೀವಿ, ಅಲ್ಲ π/2 ಅಂತ ಹೇಳ್ತೀವಿ, ಎರಡನೇ ಒಂದು. ಇಲ್ಲಿ ಸೆಕೆಂಡ್ ಕ್ವಾಡ್ರಂಟಲ್ಲಿ ಏನಾಗ್ತದೆ ಅಂದರೆ π/2ಗಿಂತ ಜಾಸ್ತಿ, ಪೈಗಿಂತ ಕಡಿಮೆ. ಪೈ ಅಂದರೆ 180 ಡಿಗ್ರಿ, ಹೌದಾ? π/2ಗಿಂತ ಜಾಸ್ತಿ, ಪೈಗಿಂತ ಕಡಿಮೆ. ಹಾಗಾಗಿ π/2 ಲೆಸ್ ದೆನ್ ಟೀಟಾ ಲೆಸ್ ದೆನ್ ಪೈ ಅಂದರೆ ಟೀಟಾದ ಬೆಲೆ π/2 ಮತ್ತು ಪೈನ ಮಧ್ಯಭಾಗದೊಳಗೆ ಓಲಾಡ್ತಾ ಇರ್ತದೆ, ವೇರಿಯೇಷನ್ ಹಾಕ್ಕೊಂತ ಹೋಗ್ತದೆ. ಯಾವುದರಲ್ಲಿ? ಸೆಕೆಂಡ್ ಕ್ವಾಡ್ರಂಟಲ್ಲಿ. ಇನ್ ದ ಥರ್ಡ್ ಕ್ವಾಡ್ರಂಟ್ ವೇರ್ ಎಕ್ಸ್ ಇಸ್ ನೆಗೆಟಿವ್ ಆ್ಯಂಡ್ ವೈ ಇಸ್ ಆಲ್ಸೋ ನೆಗೆಟಿವ್. ಥರ್ಡ್ ಕ್ವಾಡ್ರಂಟ್ ಒಳಗೆ ಎಕ್ಸ್ ನೆಗೆಟಿವ್ ಇರ್ತದೆ, ವೈ ನೆಗೆಟಿವ್ ಇರ್ತದೆ. ದ್ಯಾಟ್ ಮೀನ್ಸ್ ಟೀಟಾ ವಿಲ್ ಬಿ ವೇರಿಂಗ್ ಬಿಟ್ವೀನ್ ಪೈ ಆ್ಯಂಡ್ 3π/2. ದಿಸ್ ಇಸ್ ಪೈ. ಥರ್ಡ್ ಕ್ವಾಡ್ರಂಟ್ ಅಂತಂದ್ರೆ ಇದು ಕಂಪ್ಲೀಟ್ 180 ಡಿಗ್ರಿ ಆಯಿತು. ಥರ್ಡ್ ಕ್ವಾಡ್ರಂಟ್ ಅಂದ್ರೆ ಏನಾಗ್ತದೆ ಅಂತಂದ್ರೆ 270 ಡಿಗ್ರಿ ತನಕ. 270 ಅಂತಂದ್ರೆ 3π/2 ಅಂತ ಬರ್ತದೆ. ದಟ್ ಮೀನ್ಸ್ ದ ಪೈ ವ್ಯಾಲ್ಯೂ ವಿಲ್ ಬಿ ಇನ್ ಬಿಟ್ವೀನ್ ಪೈ ಆ್ಯಂಡ್ 3π/2 ಇನ್ ದ ಥರ್ಡ್ ಕ್ವಾಡ್ರಂಟ್ ಅಂತ ನಾವು ಹೇಳ್ತೀವಿ. ಇದು ಜನರಲ್ ವ್ಯಾಲ್ಯೂ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಬರೋದೇನು? ಫೋರ್ತ್ ಕ್ವಾಡ್ರಂಟಲ್ಲಿ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಆ್ಯಂಡ್ ವೈ ಇಸ್ ಲೆಸ್ ದೆನ್ 0. ದಟ್ ಮೀನ್ಸ್ ಫೋರ್ತ್ ಕ್ವಾಡ್ರಂಟಲ್ಲಿ ಎಕ್ಸ್ ಆಕ್ಸಿಸ್ ಜಾಸ್ತಿ ಅಂದರೆ ಪಾಸಿಟಿವ್ ಒಳಗಿರ್ತದೆ, ವೈ ಆಕ್ಸಿಸ್ ನೆಗೆಟಿವ್ ಒಳಗಿರ್ತದೆ. ಆಮೇಲೆ ಇಲ್ಲೇನಾಗ್ತದೆ ರೀ, ಫೋರ್ತ್ ಕ್ವಾಡ್ರಂಟ್ ಒಳಗಡೆ ಏನು ಬರ್ಬೋದು? ಟೀಟಾ ನಿಮ್ಮದು 3π/2ಕ್ಕಿಂತ ಜಾಸ್ತಿ, 270 ಡಿಗ್ರಿಗಿಂತ ಜಾಸ್ತಿ ಆ್ಯಂಡ್ 360 ಆಗ್ಬೋದು, ಇಲ್ಲ 360ಗಿಂತ ಸ್ವಲ್ಪ ಕಡಿಮೆ. ದಟ್ ಮೀನ್ಸ್ ಟೀಟಾ ಈಸ್ ಗ್ರೇಟರ್ ದೆನ್ 3π/2 ಆ್ಯಂಡ್ ಲೆಸ್ ದೆನ್ 2π ಅಂತ ನಾವು ಹೇಳ್ತೀವಿ. ಕೆಲವೊಂದಿಷ್ಟು ಸಮಯದೊಳಗೆ ಈಕ್ವಲ್ ಟು 2π ಅಂತಲೂ ಕೂಡ ನಾವು ತೊಗೊಳ್ತೀವಿ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಈಸ್ ಜನರಲ್ ಆರ್ಗ್ಯುಮೆಂಟ್, ಜನರಲ್ ವ್ಯಾಲ್ಯೂಸ್ ಆರ್ ಜನರಲ್ ರೇಂಜ್ ಆಫ್ ಅ ಆರ್ಗ್ಯುಮೆಂಟ್ ಅಂತ ನಾವು ಹೇಳ್ಬೋದು. ಆದರೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟಲ್ಲಿ ಹಾಗಲ್ಲ. ಇಲ್ಲೇನಾಗ್ತಂದ್ರೆ ಒಂದು ಸ್ಪೆಸಿಫಿಕ್ ಏನೈತ್ರಿ, ಅಲ್ಲಿ ಬೌಂಡ್ರಿ ಅದ. ಒಂದು ನೆಗೆಟಿವ್ ಬೌಂಡ್ರಿ ಅದ, ಪಾಸಿಟಿವ್ ಬೌಂಡ್ರಿ ಅದ. ನೆಗೆಟಿವ್ ಬೌಂಡ್ರಿ ಅಂತಂದ್ರೆ ಟೀಟಾ ಅಬ್ಬಬ್ಬ ಅಂದ್ರೆ -π ತನಕ ಆಗ್ಬೋದು, ಟೀಟಾ ಅಬ್ಬಬ್ಬ ಅಂದ್ರೆ +π ತನಕ ಆಗ್ಬೋದು. ಅದ್ರ ಮಿಡ್ಲೆ -π/2, +π/2, 0 ಅಥವಾ -π ಅಥವಾ +π. ಇದ್ರ ಮಿಡ್ಲೇ ಏನಾಗ್ತದೆ? ಓಲಾಡ್ತಾ ಇರ್ತದೆ. ಫಸ್ಟ್ ಕ್ವಾಡ್ರಂಟ್ ಇರಲಿ, ಸೆಕೆಂಡ್ ಕ್ವಾಡ್ರಂಟ್ ಇರಲಿ, ಥರ್ಡ್ ಕ್ವಾಡ್ರಂಟ್ ಇರಲಿ, ಫೋರ್ತ್ ಇರಲಿ, ಅದರಲ್ಲಿ ಸ್ವಲ್ಪ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರ್ತವೆ. ಅದನ್ನು ನಾವು ನೋಡ್ಕೊಂತ ಹೋಗೋಣಂತ. ಮೊದಲೇದಾಗಿ ಇನ್ ದ ಫಸ್ಟ್ ಕ್ವಾಡ್ರಂಟ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0, ವೈ ಇಸ್ ಗ್ರೇಟರ್ ದೆನ್ 0, ಹೌದಾ? ಓಕೆ, ನಂತರ ಬರೋದೇನು? ಟೀಟಾದ ಬೆಲೆ ಬರ್ತದೆ. ಟೀಟಾದ ಅಬ್ಸಲ್ಯೂಟ್ ವ್ಯಾಲ್ಯೂ ಅನ್ಬೋದು, ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಅನ್ಬೋದು. ಪ್ರಿನ್ಸಿಪಲ್ ವ್ಯಾಲ್ಯೂ ಲೆಸ್ ದೆನ್ ಆರ್ ಟೀಟಾ ಲೆಸ್ ದೆನ್ 0 ಅಂತ ಇರೋಕ್ಕೆ ಚಾನ್ಸ್ ಇಲ್ಲ, ಗ್ರೇಟರ್ ದೆನ್ 0 ಇರ್ತದೆ. ಟೀಟಾ ಗ್ರೇಟರ್ ದೆನ್ 0 ಇರ್ತದೆ, ಲೆಸ್ ದೆನ್ π/2 ಇರ್ತದೆ ಇನ್ ದ ಫಸ್ಟ್ ಕ್ವಾಡ್ರಂಟಲ್ಲಿ ಟೀಟಾ ಈಸ್ ಈಕ್ವಲ್ ಟು ಆಲ್ಫಾ. ವಾಟ್ ಈಸ್ ಆಲ್ಫಾ? ಆಲ್ಫಾ ಇಸ್ ನಥಿಂಗ್ ಬಟ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಹೇಳ್ಬೋದು, ಅಥವಾ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಅಂತ ಹೇಳ್ಬೋದು, ಅಥವಾ ಒಂದು ರೇಂಜ್ ಅಂತ ನಾವೇನು ಕೊಟ್ಟಿದ್ದಾರಲ್ಲ ರೇಂಜು, ಆ ರೇಂಜ್ ಫೈಂಡ್ ಔಟ್ ಮಾಡ್ತಕ್ಕಂಥ ವ್ಯಾಲ್ಯೂ ಅಂತ ಹೇಳ್ಬೋದು. ಟೀಟಾ ಈಸ್ ನಥಿಂಗ್ ಬಟ್ ಟೀಟಾ ಈಸ್ ಈಕ್ವಲ್ ಟು ಆಲ್ಫಾ ಓನ್ಲಿ ಇನ್ ದ ಫಸ್ಟ್ ಕ್ವಾಡ್ರಂಟಲ್ಲಿ ಟೀಟಾ ಇದ್ದಷ್ಟೇ ಆಲ್ಫಾ ಇರ್ತದ ಅಂತ ನಾವು ಹೇಳ್ತೀವಿ. ನಂತರ ಇನ್ ದ ಸೆಕೆಂಡ್ ಕ್ವಾಡ್ರಂಟ್ ಎಕ್ಸ್ ಇಸ್ ಲೆಸ್ ದೆನ್ 0, ವೈ ಇಸ್ ಗ್ರೇಟರ್ ದೆನ್ 0. ದ್ಯಾಟ್ ಮೀನ್ಸ್
ದ ಎಕ್ಸ್ ಟೀಟಾ ವ್ಯಾಲ್ಯೂ ಗ್ರೇಟರ್ ದೆನ್ ಪೈ ಬೈ ಟು ಲೆಸ್ ದೆನ್ ಪೈ, ಹೌದಾ? ಗ್ರೇಟರ್ ದೆನ್ ಪೈ ಬೈ ಟು, ಇದು ಪೈ ಬೈ ಟುಗಿಂತ ಜಾಸ್ತಿ, ಪೈಗಿಂತ ಕಡಿಮೆ. ಈ ಥರ ಇದ್ದಾಗ ಆಲ್ಫಾದ ಬೆಲೆ ಏನಾಗ್ತದೆ ಅಂತಂದ್ರೆ ಆಲ್ಟರ್ ಆಗಿಬಿಡ್ತದೆ ರೀ. ಆಲ್ಫಾದ ಬೆಲೆ ಆಲ್ಟರ್ ಅನ್ನೋಕ್ಕಿಂತ ಒಂದು ಫಾರ್ಮುಲಾ ಬರ್ತೈತಿ. ಏನು ಫಾರ್ಮುಲಾ ಅದು ಅಂತಂದರೆ ಟೀಟಾ ಕ್ಯಾನ್ ಬಿ ಅಥವಾ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಟೀಟಾ. ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಟೀಟಾ ಇಸ್ ನಥಿಂಗ್ ಬಟ್ ಪೈ ಮೈನಸ್ ಆಲ್ಫಾ ಅಂತ ನಾವು ತಗೋಬೇಕು. ಟೀಟಾ ಇಸ್ ಈಕ್ವಲ್ ಟು ಪೈ ಮೈನಸ್ ಆಲ್ಫಾ. ಟೀಟಾ ಈಕ್ವಲ್ ಟು ಆಲ್ಫಾ ಇನ್ ದ ಫಸ್ಟ್ ಕ್ವಾಡ್ರೆಂಟ್, ಟೀಟಾ ಇಸ್ ಈಕ್ವಲ್ ಟು ಪೈ ಮೈನಸ್ ಆಲ್ಫಾ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಟೀಟಾದ ಬೆಲೆ ಏನಾಗ್ತದೆ ರೀ? ಟೀಟಾ ಇಸ್ ನಥಿಂಗ್ ಬಟ್ ಪೈ ಮೈನಸ್ ಆಲ್ಫಾ ಅಂತ ನಾವು ತಗೋಬೇಕು. ಪೈ ಮೈನಸ್ ಆಲ್ಫಾ. ವಾಟ್ ಈಸ್ ಆಲ್ಫಾ? ದಿಸ್ ಪಾರ್ಟ್ ಈಸ್ ಆಲ್ಫಾ. ಈ ಪಾರ್ಟ್ ಏನು ಉಳಿದೈತಿಲ್ಪ, ಈ ಪಾರ್ಟ್ ನಾವೇನು ತಗೋತೀವಿ? ಆಲ್ಫಾ ಅಂತ ನಾವು ತೊಗೊತೀವಿ. ನಂತರ ಬರೋದು ಇದು ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟಲ್ಲಿ ಎಕ್ಸ್ ಲೆಸ್ ದೆನ್ 0 ಇರ್ತದೆ, ವೈ ಲೆಸ್ ದೆನ್ 0 ಇರ್ತದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಬಂದಾಗ ಇಲ್ಲ ಏನು ಮಾಡ್ತಿದ್ವಿ ನಾವು? ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡ್ವಿ. ಅದಕ್ಕಾಗಿ ನಾವು ಏನು ಮಾಡಿದ್ವಿ? ಪಾಸಿಟಿವ್ ಬಂತು. ಟೀಟಾದ ಬೆಲೆ ಪಾಸಿಟಿವ್ ನೋಡ್ರಿ. ಇಲ್ಲಿ ಟೀಟಾದ ಬೆಲೆ ಆಲ್ಫಾ ಪ್ಲಸ್ ಅದ. ಆಮೇಲೆ ಪೈ ಮೈನಸ್ ಆಲ್ಫಾ ಅಂತಂದ್ರೆ ಅದು ಕೂಡ ಅಲ್ಲಿ ಪಾಸಿಟಿವ್ ವ್ಯಾಲ್ಯೂ ನಿನಗೆ ಸಿಗ್ತದೆ, ಪಾಸಿಟಿವ್ ವ್ಯಾಲ್ಯೂ ಸಿಗ್ತದೆ. ಆದರೆ ಇಲ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿ ನಾವೇನು ಮಾಡ್ತೀವಿ? ಟೀಟಾದ ಬೆಲೆನ ಉಲ್ಟಾ ಅಂದರೆ ಕ್ಲಾಕ್ ವೈಸ್ ರೇಂಜ್ ಒಳಗೆ ತೊಗೊಂಡು ಹೋಗ್ತೀವಿ. ಇದು ಕ್ಲಾಕ್ ವೈಸ್ ರೇಂಜ್ ಬಂದೈತೆ. ಇಲ್ಲಿ ಕ್ಲಾಕ್ ವೈಸ್ ರೇಂಜ್ ಬಂದಿದೆ ಅಂತಂದರೆ ಅವಾಗ ಟೀಟಾ ವ್ಯಾಲ್ಯೂ ಏನಾಗ್ತದೆ? ನೆಗೆಟಿವ್ ಆಗ್ತದೆ. ಹಿಂಗೆ ತೊಗೊಂಡ್ರೆ ನೆಗೆಟಿವ್. ನಿಮ್ಗೆ ಹೇಳಿದ್ದೀನಿ ನಾನು, ಕ್ಲಾಕ್ ವೈಸ್ ತೊಗೊಂಡ್ರೆ ನೆಗೆಟಿವ್, ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡ್ರೆ ಪಾಸಿಟಿವ್ ಅಂತ ಹೇಳಿ. ಈ ಕ್ಲಾಕ್ ವೈಸ್ ಟೀಟಾ ಏನಾಯಿತು? ನೆಗೆಟಿವ್ ಬಂತು. ನೆಗೆಟಿವ್ ಬಂದಿದೆ ಅಂತಲೇ ನೆಗೆಟಿವ್ ಇನ್ ಬ್ರಾಕೆಟ್ ಪೈ ಮೈನಸ್ ಆಲ್ಫಾ, ದ ಮಿರರ್ ಇಮೇಜ್ ಆಫ್ ದಿಸ್ ಒನ್ ಅಂತ ನಾವು ಹೇಳ್ಬೋದು. ಇದ್ರದ್ದು ಮಿರರ್ ಇಮೇಜ್ ಇದ್ದಂಗೆ ಇಲ್ಲಿ ಪೈ ಮೈನಸ್ ಆಲ್ಫಾ ಅದ, ಇಲ್ಲಿ ಮೈನಸ್ ಆಫ್ ಪೈ ಮೈನಸ್ ಆಲ್ಫಾ ಇದೆ. ದಟ್ ಮೀನ್ಸ್ ಇನ್ ದ ಥರ್ಡ್ ಕ್ವಾಡ್ರೆಂಟ್ ದಿಸ್ ಈಸ್ ಆಲ್ಫಾ, ದಿಸ್ ಟೋಟಲ್ ಥಿಂಗ್ ಈಸ್ ಪೈ ಒಳಗೆ ನಾವು ಆಲ್ಫಾ ಮೈನಸ್ ಮಾಡಿದ್ರೆ ನನಗೆ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಟೀಟಾ ಬರ್ತದೆ. ದಟ್ ಮೀನ್ಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಆರ್ಗ್ಯುಮೆಂಟ್ ಅಥವಾ ಟೀಟಾದು ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನೋಕ್ಕಿಂತ ಪ್ರಿನ್ಸಿಪಲ್ ವ್ಯಾಲ್ಯೂ, ಪರ್ಫೆಕ್ಟ್ ವ್ಯಾಲ್ಯೂ ಅಂತ ನಾವು ಹೇಳ್ಕೊತ ಹೋಗ್ಬೋದು. ದಟ್ ಈಸ್ ನಥಿಂಗ್ ಬಟ್ ಟೀಟಾ ಈಸ್ ನಥಿಂಗ್ ಬಟ್ ಮೈನಸ್ ಆಫ್ ಪೈ ಮೈನಸ್ ಆಲ್ಫಾ ಅಂತ ನಾವು ಬರಿತೀವಿ. ಮೈನಸ್ ಆಫ್ ಪೈ ಮೈನಸ್ ಆಲ್ಫಾ. ಮೈನಸ್ ಯಾಕೆ? ನಾನೇನು ಮಾಡ್ತಿದ್ದೀನಿ? ಟೀಟಾನ ಕ್ಲಾಕ್ ವೈಸ್ ತೊಗೊಳ್ತಾ ಇದ್ದೀನಿ. ದೇರ್ಫೋರ್ ಮೈನಸ್ ಆಲ್ಫಾ ಇಂಟು ಮೈನಸ್ ಪ್ಲಸ್ ಅಂತ ಆಗ್ತದೆ. ಆಮೇಲೆ ಮೈನಸ್ ಪೈ ಅಂತ ನಾನು ತೊಗೊತೀನಿ. ದಟ್ ಮೀನ್ಸ್ ಟೀಟಾ ಈಸ್ ನಥಿಂಗ್ ಬಟ್ ಆಲ್ಫಾ ಮೈನಸ್ ಪೈ. ಇನ್ ದ ಥರ್ಡ್ ಕ್ವಾಡ್ರೆಂಟ್ಸ್ ಟೀಟಾ ಈಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಪೈ. ಇದನ್ನು ನೆನ್ಪಿಟ್ಕೊಳ್ಬೇಕು. ಮುಂದೆ ಲೆಕ್ಕ ಮಾಡ್ತೀವಿ ರೀ, ಆ ಲೆಕ್ಕದೊಳಗೆ ಇವೆಲ್ಲ ಉಪಯೋಗ ಆಗ್ತದೆ. ಹೌದಾ? ಈ ಉಪಯೋಗ ಆಗ್ತದೆ. ಅದಕ್ಕಾಗಿಯೇ ಇವೆಲ್ಲ ನಾವು ನೆನ್ಪಿಟ್ಕೊಳ್ತಾ ಹೋಗ್ಬೇಕಾಗ್ತದೆ. ಇವು ನಿಮಗೆ CETಗೂ ಕೂಡ ಭಾಳ ಹೆಲ್ಪ್ ಆಗ್ತದೆ ಅಂತ ನಾನು ಹೇಳ್ತೀನಿ. ಮುಂದೆ in the fourth quadrant x is greater than 0 and y is less than 0. x greater than 0 ಅದ, y less than 0 ಅದ. ಆದರೂ ಕೂಡ ನಾವು ಏನು ಮಾಡ್ತೀವಿ ಅಂತಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಟೀಟಾದ ಬೆಲೆ ತೊಗೋತೀವಿ. ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡಾಗ ಟೀಟಾ ಈಸ್ ನಥಿಂಗ್ ಬಟ್ ಆಲ್ಫಾ ಓನ್ಲಿ, ಬಟ್ ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡಿದ್ದಕ್ಕೆ ಮೈನಸ್ ಆಲ್ಫಾ ಅಂತ ನಾವು ಬರಿಬೇಕು. ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಪ್ಲಸ್ ಆಲ್ಫಾ, ಫೋರ್ತ್ ಕ್ವಾಡ್ರೆಂಟ್ ಒಳಗೆ ಮೈನಸ್ ಆಲ್ಫಾ, ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಪೈ ಮೈನಸ್ ಆಲ್ಫಾ, ಥರ್ಡ್ ಕ್ವಾಡ್ರೆಂಟ್ ಒಳಗೆ ಆಲ್ಫಾ ಮೈನಸ್ ಪೈ ಅಂತ ನಾವು ಹೇಳ್ಬೋದು. ಓಕೆ. ಆಮೇಲೆ ಅದರ ರೇಂಜ್ ಏನೈತೆ ರೀ? ರೇಂಜ್ ಇಸ್ ನಥಿಂಗ್ ಬಟ್ ಅದು ಯಾವ ಒಂದು ರೇಂಜ್ ಒಳಗೆ ಬೀಳ್ತೈತಿ? ಮೈನಸ್ ಪೈ ಬೈ ಟು. ದಿಸ್ ಇಸ್ ಮೈನಸ್ ಪೈ ಬೈ ಟು. ನೆನಪಿರಲಿ, ಈ ಕಡೆಯಿಂದ ಬರ್ತಾ ಇದ್ದೀವಿ ನಾವು. ಈ ಕಡೆಯಿಂದ ಬರ್ತಾ ಇದ್ದೀವಿ ಅಂದ್ರೆ ಮೈನಸ್ ಪೈ ಬೈ ಟು. ಹಿಂಗೆ ಹೋದರೆ ಪ್ಲಸ್ ಪೈ ಬೈ ಟು. ಇದು ಪ್ಲಸ್ ಪೈ ಬೈ ಟು. ಇಲ್ಲಿ ಹೋಗಿ ಈ ಥರ ಇಲ್ಲಿ ಮುಟ್ಟಿದ್ದೀವಿ ಅಂತಂದ್ರೆ ಇದು ಪೈ ಆಗ್ತದೆ. ಆಮೇಲೆ ಈ ಥರ ಉಲ್ಟಾ ಬಂದು ಇಲ್ಲಿ ಮುಟ್ಟಿದ್ದೀವಿ ಅಂತಂದ್ರೆ ಉಲ್ಟಾ ಬಂದು ಮುಟ್ಟಿದೆ ಅಂದರೆ ಮೈನಸ್ ಪೈ ಆಗ್ತದೆ. ಉಲ್ಟಾ ಬಂದು ಮುಟ್ಟಿದ್ರೆ ಮೈನಸ್ ಪೈ. ಹಾಗಾಗಿ ಇಲ್ಲಿ ಮೈನಸ್ ಪೈ ತೊಗೊಂಡಿದ್ದೀನಿ ನಾನು. ಯಾವುದರಲ್ಲಿ? ಥರ್ಡ್ ಕ್ವಾಡ್ರೆಂಟಲ್ಲಿ ಇದು ಮೈನಸ್ ಪೈ ತೊಗೊಂಡಿದ್ದೀನಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದನ್ನು ಪ್ಲಸ್ ಪೈ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಕ್ಲಾಕ್ ವೈಸ್ ಬರ್ತಾ ಇದ್ದೀನಿ. ಇನ್ ದ ಫೋರ್ತ್ ಕ್ವಾಡ್ರೆಂಟ್ ದಟ್ ಈಸ್ 0. ಅಬ್ಬಬ್ಬ ಅಂದರೆ ಟೀಟಾ ಏನಾಗ್ಬೋದಪ್ಪ? 0 ಆಗ್ಬೋದು. 0 ಈಸ್ ಲೆಸ್ ದೆನ್ ಟೀಟಾ ಈಸ್ ಲೆಸ್ ದೆನ್ ಅಬ್ಬಬ್ಬ ಅಂದ್ರೆ ಇಲ್ಲಿ ತನಕ ಬರ್ಬೋದಪ್ಪ, ಪೈ ಬೈ 2 ತನಕ ಬರ್ಬೋದು. ಇದೇನಪ್ಪ ಫೋರ್ತ್ ಕ್ವಾಡ್ರೆಂಟ್ ಇಲ್ಲಿ ತನಕ ಬರ್ಬೋದು. ಹೌದಾ? ಇಷ್ಟ ಆಗ್ಬೋದು. ಹೌದಾ? ಆದರೆ ಡೈರೆಕ್ಟ್ ಎಕ್ಸಾಕ್ಟಾಗಿ ಆಗಕ್ಕೆ ಬರೋಂಗಿಲ್ಲ, ಸ್ವಲ್ಪ ಕಡಿಮೆ ಇರಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ? ಲೆಸ್ ದೆನ್ ತೊಗೊಂಡು ಮೈನಸ್ ಪೈ ಬೈ 2 ಲೆಸ್ ದೆನ್ ಟೀಟಾ ಲೆಸ್ ದೆನ್ 0 ಅಂತ ಬರ್ತದೆ. ದಟ್ ಮೀನ್ಸ್ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ಒಳಗಡೆ ಆ ಜನರಲ್ ಆರ್ಗ್ಯುಮೆಂಟ್ ವ್ಯಾಲ್ಯೂಸನ್ನು ನೋಡಿದ್ವಿ. ಆಮೇಲೆ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ವ್ಯಾಲ್ಯೂಸನ್ನು ನೋಡಿದ್ವಿ. ಈಗೇನು ಮಾಡೋಣ? ಈ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಅಥವಾ ಪ್ರಿನ್ಸಿಪಲ್ ಆರ್ಗ್ಯುಮೆಂಟನ್ನು ನಾವು ಯಾವ ಥರ ಫೈಂಡ್ ಔಟ್ ಮಾಡ್ಕೊತ ಹೋಗಬೇಕು. ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ದಾರೆ ಅಂತಂದರೆ ಅದರ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅದ. ಓಕೆ. ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್ ಮತ್ತು ಜನರಲ್ ಆರ್ಗ್ಯುಮೆಂಟ್ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡಿದ್ವಿ. ಈಗ ನಾವೇನು ಮಾಡೋಣ? ಫೈಂಡಿಂಗ್ ದ ಮೆಥಡ್ಸ್ ಆಫ್ ಆರ್ಗ್ಯುಮೆಂಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ದ ಮೆಥಡ್ಸ್ ಟು ಫೈಂಡ್
ಮೆಥಡ್ಸ್ ಟು ಫೈಂಡ್ ಆರ್ಗ್ಯುಮೆಂಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಯಾವುದೇ ಒಂದು ಗಿವನ್ ಕಾಂಪ್ಲೆಕ್ಸ್ ನಂಬರ್ ಇದೆ, ಆ ಗಿವನ್ ಕಾಂಪ್ಲೆಕ್ಸ್ ನಂಬರ್ದು ಆರ್ಗ್ಯುಮೆಂಟನ್ನು ಫೈಂಡ್ ಔಟ್ ಮಾಡೋಣ. ದಟ್ ಈಸ್ ಪ್ರಿನ್ಸಿಪಲ್ ಆರ್ಗ್ಯುಮೆಂಟ್. ಪ್ರಿನ್ಸಿಪಲ್ ಆರ್ಗ್ಯುಮೆಂಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಅದರಲ್ಲಿ 4 ಸ್ಟೆಪ್ಗಳಿದ್ದಾವೆ ರೀ. ಆ 4 ಸ್ಟೆಪ್ಗಳನ್ನು ನಾವು ಪರ್ಫೆಕ್ಟಾಗಿ ತಿಳ್ಕೊಬೇಕಾಗ್ತದೆ. ಒಂದನೇ ಸ್ಟೆಪ್ ಏನಂತಂದರೆ ಸಿಂಪ್ಲಿಫೈ ಗಿವನ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ z is equal to a plus ib. ದಟ್ ಈಸ್ ಜನರಲ್ ಫಾರ್ಮ್. ಅಂತಂದರೆ ಈಗೊಂದು ಇಲ್ಲಿ ಕ್ವಶನ್ ಇದೆ, ಫೈಂಡ್ ದ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ 1 ಮೈನಸ್ ಐ ಅಂತ ಇದೆ. ಇದು ಡೈರೆಕ್ಟಾಗಿ ಕ್ವಶನ್ ಕೊಟ್ಬಿಟ್ಟಿದ್ದಾರೆ, ಡೈರೆಕ್ಟಾಗಿ ಝೆಡ್ ವ್ಯಾಲ್ಯೂನೇ ಎದ್ಬಿಟ್ಟು ಇದು. ಅಂದರೆ ಝೆಡ್ ಅಂತಂದರೆ ಒಂದು ಕಾಂಪ್ಲೆಕ್ಸ್ ನಂಬರ್ ಏನು ಇರ್ತದಲ್ಲ ಅದರದ್ದೊಂದು ಜನರಲ್ ಫಾರ್ಮ್ ಇರ್ತೈತಲ್ಲ ಎ ಪ್ಲಸ್ ಐ ಬಿ, ಅದೇ ಫಾರ್ಮುಲಾ ಕೊಟ್ಬಿಟ್ಟಾರೆ ಅವರು. ಆದರೆ ಕೆಲವೊಂದಿಷ್ಟು ಪ್ರಶ್ನೆ ಯಾವ ಥರ ಇರ್ತದೆ ಅಂತಂದ್ರೆ ಈ ಥರ ಇರ್ತದೆ, 3 ಮೈನಸ್ 2i ಡಿವೈಡೆಡ್ ಬೈ 3 ಪ್ಲಸ್ 5i ಅಂತ ಏನು ಈ ಥರ ಇರ್ತದೆ. ಇದನ್ನು ನಾವೇನು ಮಾಡಬೇಕು, ಮತ್ತೆ ಜನರಲ್ ಫಾರ್ಮಿಗೆ ಈ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿ ಆಮೇಲೆ ಬಂದಂಥ ಉತ್ತರದಲ್ಲಿ ನಾವು ಮುಂದಿನ ಸ್ಟೆಪ್ ಮಾಡ್ಕೊತ ಹೋಗಬೇಕು. ಅಂದರೆ ಫಸ್ಟ್ ಸ್ಟೆಪ್ ಏನು, ಡೈರೆಕ್ಟ್ ಕೊಟ್ಟಿದ್ರೆ ಓಕೆ ಏನು ತೊಂದರೆ ಇಲ್ಲ. ಆದರೆ ಡೈರೆಕ್ಟ್ ಕೊಟ್ಟಿಲ್ಲ, ಈ ಥರ ಪ್ರಶ್ನೆ ಇದೆ ಅಂತಂದರೆ ಅವಾಗೇನು ಮಾಡಬೇಕು ಅಂತಂದರೆ ನಾವು ಸಿಂಪ್ಲಿಫೈ ದ ಗಿವನ್ ವ್ಯಾಲ್ಯೂ ಇಂಟು z is equal to a plus ib ಇನ್ ದ ಜನರಲ್ ಫಾರ್ಮ್ ಒಳಗೆ ನಾವು ಚೇಂಜ್ ಮಾಡ್ಕೊಬೇಕು. ನಂತರ ಏನಾಗ್ತದೆ, ಚೆಕ್ ದ ಕ್ವಾಡ್ರೆಂಟ್ ಆಫ್ z. ಆ ಒಂದು ಗಿವನ್ z ಇದೆಯಲ್ಲ ಅದ್ರ ಕ್ವಾಡ್ರೆಂಟನ್ನು ಎಲ್ಲ ಸಿಂಪ್ಲಿಫೈ ಮಾಡಿದ ಬಳಿಕ ಏನು ಆನ್ಸರ್ ಬರ್ತಲ್ಲ ಅದ್ರ ಕ್ವಾಡ್ರೆಂಟ್ ನೋಡಬೇಕಾಗ್ತದೆ. ನಾವು ನೋಡೋಣ, ಇಲ್ಲಿ ಇದು ಎಕ್ಸ್ ಭಾಗ, ಇದು ವಾಯ್ ಭಾಗ. ಎಕ್ಸ್ ಪಾರ್ಟ್, ವಾಯ್ ಪಾರ್ಟ್. ಎಕ್ಸ್ ಪಾಸಿಟಿವ್ ಇದೆ, ಎಕ್ಸ್ ಏನಿದೆ ಪಾಸಿಟಿವ್ ಇದೆ, ವಾಯ್ ಏನಿದೆ ನೆಗೆಟಿವ್ ಇದೆ. ಎಕ್ಸ್ ಪಾಸಿಟಿವ್, ವಾಯ್ ನೆಗೆಟಿವ್, 4th ಕ್ವಾಡ್ರೆಂಟ್. ಹೌದಾ, 4th ಕ್ವಾಡ್ರೆಂಟ್. ಓಕೆ, ಆ ಥರ ನಾವೇನು ಮಾಡ್ಬೇಕಂತಂದರೆ ಸ್ಟೆಪ್ಗಳಿವೆಲ್ಲ. ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್, ಓಕೆ, ಚೆಕ್ ದ ಕ್ವಾಡ್ರೆಂಟ್ ಫಾರ್ z is equal to, ಅಲ್ಲಿ ಈ ಸದ್ಯದಕ್ಕೆ ಏನಿದೆ 4th ಅಂತ ಇದೆ, 4th ಕ್ವಾಡ್ರೆಂಟ್ ಅಂತ ಇದೆ. ಮುಂದೋಡೋಣ ಏನಂತ ಏನಾಗ್ತದೆ. ನಂತರ ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಅಲ್ಫಾ ಯೂಸಿಂಗ್, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಅಲ್ಫಾ ಯೂಸಿಂಗ್ ದ ಫಾರ್ಮುಲಾ ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಟ್ಯಾನ್ ಥೀಟಾ. ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್, ಮ್ಯಾಗ್ನಿಟ್ಯೂಡ್ ಮಾಡ್ಯುಲಸ್ ಅಂತ ಬರ್ತದೆ. ಮಾಡ್ಯುಲಸ್ ಮೀನಿಂಗ್ ಏನು, ಈ ಒಳಗಡೆ ಏನು ನೆಗೆಟಿವ್ ವ್ಯಾಲ್ಯೂ ಬಂದರೂ ಕೂಡ ನಾವು ಅದನ್ನು ಏನು ಮಾಡಬೇಕು, ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿ ಪಾಸಿಟಿವ್ನೇ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ -1/2 ಬಂದರೆ ಮಾಡ್ಯುಲಸ್ ಆದ ಬಳಿಕ ಏನು ಬರ್ತದೆ, ಅದು +1/2 ಆಗಿ ಹೊರಗೆ ಬಂದುಬಿಡ್ತದೆ. ಅಂದರೆ ಮಾಡ್ಯುಲಸ್ ಈಸ್ ನಥಿಂಗ್ ಬಟ್ ವಾಟ್, ನೆಗೆಟಿವ್ ವ್ಯಾಲ್ಯೂ ಇದ್ರೂ ಕೂಡ ಪಾಸಿಟಿವ್ ವ್ಯಾಲ್ಯೂ ಆಗಿ ನಾವು ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಟೀಟಾ. ಕೊನೆಯದಾಗಿ ಟೀಟಾ ಇಸ್ ನಥಿಂಗ್ ಬಟ್ ಆರ್ಗ್ಯುಮೆಂಟ್ ಆಫ್ ಝಡ್ ಅಂತ ನಾವು ಹೇಳ್ತೀವಲ್ಲ, ಆರ್ಗ್ಯುಮೆಂಟ್ ಆಫ್ ಝಡ್ ಏನಿದೆ ಟೀಟಾದ ಬೆಲೆಯನ್ನು ಕೊನೆಯದಾಗಿ ಬರೀಬೇಕು ವಿತ್ ದ ಹೆಲ್ಪ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪನ್ನು ನೋಡಿಕೊಂಡು ಥರ್ಡ್ ಸ್ಟೆಪ್ಪನ್ನು ನೋಡಿಕೊಂಡು ನಾವೇನು ಮಾಡೋಣ, ಈ ಒಂದು ಟೀಟಾದ ಬೆಲೆಯನ್ನು ಫೈಂಡ್ ಔಟ್ ಮಾಡ್ಕೊತ ಹೋಗೋಣಂತೆ. ಆಮೇಲೆ ಫಸ್ಟ್ ಕ್ವಶನ್ ಇದೆ, ಕ್ವಶನ್ ಏನಿದೆ ನೋಡಿರಿ, ಫೈಂಡ್ ದ ಆರ್ಗ್ಯುಮೆಂಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ ದ ಕಾಂಪ್ಲೆಕ್ಸ್ ನಂಬರ್ ಈಸ್ 1 ಮೈನಸ್ ಐ ಅಂತ ಇದೆ. ಓಕೆ, 1 ಮೈನಸ್ ಐ ಅಂತಕ್ಕಂಥದ್ದು ಕಾಂಪ್ಲೆಕ್ಸ್ ನಂಬರ್. ಲೆಟ್ ಏನು ಬರೋಣ, ಲೆಟ್ z is equal to 1 ಮೈನಸ್ ಐ ಬಿ ದ ಕಾಂಪ್ಲೆಕ್ಸ್ ನಂಬರ್, ಹೌದಾ, ಬಿ ದ ಕಾಂಪ್ಲೆಕ್ಸ್ ನಂಬರ್ ಅಂತ ನಾವು ಬರೋಣಂತೆ. ನಂತರ ಟೀಟಾ ಇಸ್ ಈಕ್ವಲ್ ಟು ಆರ್ಗ್ಯುಮೆಂಟ್ ಆಫ್ ಝಡ್ ಅಂತ ತೊಗೊಳ್ಳೋಣ. ಟೀಟಾ ಅಂದರೆ ಆರ್ಗ್ಯುಮೆಂಟ್ ಆಫ್ ಝಡ್ ಅಂತ ತೊಗೊಳ್ಳೋಣ, ಇಲ್ಲ ಆರ್ಗ್ಯುಮೆಂಟ್ ಆಫ್ ಝಡ್ ಇಸ್ ಈಕ್ವಲ್ ಟು ಅಂತ ತೊಗೊಳ್ಳೋಣ, ಟೀಟಾ ಅಂತ ತೊಗೊಳ್ಳೋಣ. ಹಿಂಗೆ ಅರ್ಥವ್ರಿ, ನಡೀತದೆ ಹಿಂಗೆ ಅರ್ಥ. ಲೆಟ್ ಆರ್ಗ್ಯುಮೆಂಟ್ ಆಫ್ ಝಡ್ ಇಸ್ ಈಕ್ವಲ್ ಟು ಟೀಟಾ, ಅಥವಾ ಟೀಟಾ ಇಸ್ ಈಕ್ವಲ್ ಟು ಆರ್ಗ್ಯುಮೆಂಟ್ ಆಫ್ ಝಡ್, ಎರಡೂ ಒಂದೇ ಅಂದಂಗೆ. ನಂತರ ಏನು ತೊಗೊಳ್ಳೋಣ ಅಂತಂದರೆ, ಇದು ಝಡ್ ಬಂತು, ಅದಾದ ನಂತರ ನಾನು ಏನು ಮಾಡಬೇಕು, ಈಗ ರಿಯಲ್ ಪಾರ್ಟನ್ನು ಬರೀಬೇಕು. ಇದು ರಿಯಲ್ ಪಾರ್ಟ್ ಆಫ್ ಝಡ್ ಇಸ್ ಈಕ್ವಲ್ ಟು ಏನದ, ರಿಯಲ್ ಪಾರ್ಟು 1 ಅದ. ನೆಕ್ಸ್ಟ್ ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಇಸ್ ಈಕ್ವಲ್ ಟು -1 ಅಂತ ಬರ್ತದೆ, ನಾವೀಗೇನು ಮಾಡಬೇಕು, ಫಾರ್ಮುಲಾ ಹಾಕಬೇಕು. ಫಾರ್ಮುಲಾ ಏನು ಹಾಕಬೇಕು, ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು, ಟ್ಯಾನ್ ಟೀಟಾ ಫಾರ್ಮುಲಾ ಏನು ರೀ, ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಇಮ್ಯಾಜಿನರಿ ಆಫ್ ಝಡ್ ಡಿವೈಡೆಡ್ ಬೈ ರಿಯಲ್ ವ್ಯಾಲ್ಯೂ ಆಫ್ ಝಡ್. therefore tan theta is equal to imaginary of z ಏನಿದೆ -1 ಇದೆ, ಡಿವೈಡೆಡ್ ಬೈ ರಿಯಲ್ ಆಫ್ z ಏನಿದೆ +1 ಇದೆ. ದಟ್ ಮೀನ್ಸ್ tan theta is equal to ಏನು ಬಂತು ಆನ್ಸರ್, -1 ಅಂತ ಬಂತು. tan theta ಏನು ಬಂತು ರೀ, -1 ಅಂತ ಬಂತು. ಲೆಟ್ ಈಗೇನು ಮಾಡೋಣ ಅಂತಂದರೆ, ಲೆಟ್ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು, ಓಕೆ, ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಟ್ಯಾನ್ ಟೀಟಾ ಅಂತ ತೊಗೊಳ್ಳೋಣ. ಮಾಡ್ಯುಲಸ್ ಅಲ್ಲ, ಮ್ಯಾಗ್ನಿಟ್ಯೂಡ್, ಹೌದಾ, ಸಾರಿ ಮಾಡ್ಯುಲಸ್ ಅಂತ ಹೇಳ್ತೀವಿ. ಓಕೆ, ಇದಕ್ಕೇನಂತ ಕರಿತೀವಿ, ಮಾಡ್ಯುಲಸ್ ಅಂತಲೇ ಕರಿತೀವಿ, ಮ್ಯಾಗ್ನಿಟ್ಯೂಡ್ ಅಲ್ಲ, ಮಾಡ್ಯುಲಸ್ ಅಂತ ಕರಿತೀವಿ. ಮಾಡ್ಯುಲಸ್ ಆಫ್ ಟ್ಯಾನ್ ಟೀಟಾ. ಓಕೆ, ವೇರ್ 0 ಲೆಸ್ ದ್ಯಾನ್ ಆಲ್ಫಾ ಲೆಸ್ ದ್ಯಾನ್ π/2 ಇದನ್ನು ಬರ್ತೀವಿ ನಾವು. ಏನಿದೆ ಹಿಂಗೆ ಬರೆದ್ರೆ, ಈಗ ಟ್ಯಾನ್ ಆಲ್ಫಾ ಇದೆ,
ಈ ಟ್ಯಾನ್ ಅಲ್ಫಾದ ಬೆಲೆ 0ಗಿಂತ ಜಾಸ್ತಿ ಇರ್ತದೆ, ಇಲ್ಲ π/2ಗಿಂತ ಕಮ್ಮಿ ಇರ್ತದೆ. ಬಂದಂಥ ಉತ್ತರ ಇದರ ನಡುವೆ ಇರ್ತದ ಅಂದಂಗೆ ಅರ್ಥ. ಇದರ ನಡುವೆ ಇರ್ತದ ಅಂದಂಗೆ ಅರ್ಥ. ಟ್ಯಾನ್ ಅಲ್ಫಾದ ಬೆಲೆ, ಆಲ್ಫಾದ ಬೆಲೆ ಇದ್ರ ನಡುವೆ ಬರ್ತದಂತ ನೋಡೋಣ. ಇದ್ರ ನಡುವೆ ಬರ್ತದೆ ಅಂತ ಚೆಕ್ ಮಾಡೋಣ. ಓಕೆ, ಬರೋಣ. ನೆಕ್ಸ್ಟ್ ಏನು ಬರ್ತದೆ? ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮುಂದ್ಗಡೆ ಟ್ಯಾನ್ ಅಲ್ಫಾ ಹೆಂಗದ ಹಂಗೆ ಬರಿತೀನಿ ನಾನು. ಟ್ಯಾನ್ ಅಲ್ಫಾ ಹೆಂಗದ ಹಂಗೆ ಬರೋಣ ಅಂತ. ದಿಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಟ್ಯಾನ್ ಟೀಟಾದ ಬೆಲೆ ಏನು ಬಂದಿದೆ? -1 ಬಂದೈತೆ. -1 ಅಂತ ಬರೋಣ. ಓಕೆ, ಟ್ಯಾನ್ ಅಲ್ಫಾ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ -1 ಏನು ರೀ? ಮಾಡ್ಯುಲಸ್ ಹೇಳಿದ್ದೀನಿ ನಿಮಗೆ. ಮಾಡ್ಯುಲಸ್ ಅಂತ ತೊಗೊಂಡಾಗ ಮೈನಸ್ ಬೆಲೆ ಇದ್ದರೂ ಕೂಡ ಪ್ಲಸ್ ಆಗ್ತಂತ ಹೇಳಿದ್ದೀನಿ, ಅದಕ್ಕೆ +1 ಅಂತ ಬರೀತೀನಿ. ಓಕೆ, ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು 1 ಅಂತ ಬರ್ತದೆ. 1 ಟ್ಯಾನ್ ಟೀಟಾದ ಬೆಲೆ 1 ಯಾವಾಗಿರ್ತದೆ? 45 ಡಿಗ್ರಿ, ಅಂದರೆ ಟ್ಯಾನ್ π/4. ಹೌದಾ? ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರೀಸ್ ನಥಿಂಗ್ ಬಟ್ ಟ್ಯಾನ್ π/4. ಟ್ಯಾನ್ π/4 ಓಕೆ, ಟ್ಯಾನ್ ಏನಾಗ್ತು? ಕ್ಯಾನ್ಸಲ್ ಆಯಿತು. ಆಲ್ಫಾ ಇಸ್ ಈಕ್ವಲ್ ಟು ಏನು ಬಂತು ರೀ? π/4 ಬಂತು. ನಾನು ಹೇಳಿದ್ನಲ್ಲ ನಿಮಗೆ, ಆಲ್ಫಾದ ಬೆಲೆ ಎಲ್ಲಿ ಬರ್ತದೆ? ಆಲ್ಫಾದ ಬೆಲೆ ಇವೆರಡದು ಮಿಡ್ಲ್, ಅಂದರೆ 0ಗಿಂತ ಜಾಸ್ತಿ π/2ಗಿಂತ ಕಮ್ಮಿ ಇರ್ತದೆ ಅಂತ ಹೇಳಿದೆ. ಆಲ್ಫಾದ ಬೆಲೆ ಏನು ಬಂತು? ಈಗ π/4 ಬಂತು. ನಮಗೆ ಬೇಕಾಗಿದ್ದು ಆಲ್ಫಾ ಅಲ್ಲ, ನಮಗೆ ಬೇಕಾಗಿದ್ದೇನು? ಆರ್ಗ್ಯುಮೆಂಟ್ ಬೇಕು, ನಾಟ್ ಪೆಪ್ಪರ್ಮೆಂಟ್. ಓಕೆ, ಆರ್ಗ್ಯುಮೆಂಟ್ ಬೇಕು ಅಂತಂದರೆ ಆರ್ಗ್ಯುಮೆಂಟ್ ಆಫ್ z ಇಸ್ ಈಕ್ವಲ್ ಟು ಥೀಟಾ. ಹೌದಾ? ಆರ್ಗ್ಯುಮೆಂಟ್ ಆಫ್ ಈಗ ಅಂತಂದರೆ ನಾವು ಆರ್ಗ್ಯುಮೆಂಟ್ ಆಫ್ z ಇಸ್ ಈಕ್ವಲ್ ಟು ಥೀಟಾ. ಆರ್ಗ್ಯುಮೆಂಟ್ ಆಫ್ z ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇದು ಯಾವ ಕ್ವಾಡ್ರೆಂಟು ಅದನ್ನು ನಾವು ನೋಡಬೇಕಾಗ್ತದೆ. ಇಟ್ ಈಸ್ ಇನ್ ದ 4th quadrant, that is z is equal to 1 minus I, that is nothing but it is x, minus y ಅಂದಂಗೆ. x, minus y ಯಾವ ಕ್ವಾಡ್ರೆಂಟ್ ಇರ್ತದೆ ರೀ? 4th quadrant. It lies in the 4th quadrant. 4th quadrant ಒಳಗಡೆ ಥೀಟಾ ಏನದ ರೀ? ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಅಲ್ಫಾ ಅದ ಹೇಳಿದ್ದೀನಿ ನೋಡು. ಪ್ರಿನ್ಸಿಪಲ್ ಆಕ್ಸಿಸ್, ಹೌದಾ? ಪ್ರಿನ್ಸಿಪಲ್ ಆರ್ಗ್ಯುಮೆಂಟಲ್ಲಿ ಬರ್ಸಿದ್ದೀನಿ ನಿಮಗೆ. 4th ಕ್ವಾಡ್ರೆಂಟಲ್ಲಿ ಥೀಟಾ ಇಸ್ ನಥಿಂಗ್ ಬಟ್ ಮೈನಸ್ ಅಲ್ಫಾ ಅಂತ ಬರ್ಸಿದ್ದೀನಿ. ದೇರ್ಫೋರ್ ಥೀಟಾ ಇಸ್ ನಥಿಂಗ್ ಬಟ್ ಮೈನಸ್ ಅಲ್ಫಾ ಅಂದ್ರೆ ಏನು ರೀ? -π/4. ವಾಟ್ ಈಸ್ ಥೀಟಾ? ಥೀಟಾ ಇಸ್ ನಥಿಂಗ್ ಬಟ್ ವಾಟ್? ಥೀಟಾ ಇಸ್ ನಥಿಂಗ್ ಬಟ್ ಆರ್ಗ್ಯುಮೆಂಟ್ ಆಫ್ z. ದೇರ್ಫೋರ್ ಆರ್ಗ್ಯುಮೆಂಟ್ ಆಫ್ z ಇಸ್ ಈಕ್ವಲ್ ಟು -π/4 ಅಂತ ಬರ್ತದೆ. ಅಂದರೆ ಇದು ಆರ್ಗ್ಯುಮೆಂಟ್ ಏನು ಬಂತು? -π/4. ದ್ಯಾಟ್ ಮೀನ್ಸ್ ಇಟ್ ಲೈಸ್ ಇನ್ ದ 4th ಕ್ವಾಡ್ರೆಂಟ್. ಇದೇನು 4th ಕ್ವಾಡ್ರೆಂಟಲ್ಲಿ ಪಾಯಿಂಟ್ ಸಿಗ್ತದೆ ನಮಗೆ. ಓಕೆ, ಪಾಯಿಂಟ್ P 1, -1. ಹೌದಾ? ಆಮೇಲೆ ಇದನ್ನು ನಾವು ಇಲ್ಲಿ ಥೀಟಾ ವ್ಯಾಲ್ಯೂ ತೊಗೊಂಡ್ರೆ ಇದೇನಿರುತ್ತೆ? -π/4 ಇರ್ತದೆ, ಅಂದರೆ 45 ಡಿಗ್ರಿ ಇರ್ತದೆ. -45 ಡಿಗ್ರಿ, ಸರಿ, -45 ಡಿಗ್ರಿ ಇರ್ತದೆ ಅಂತ ಅರ್ಥ. ಓಕೆ, ಅತಿ ಉತ್ತಮವಾದಂಥ ಪ್ರಶ್ನೆ. ಇದೇ ಥರದ ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ಕೊತ ಹೋಗೋಣಂತೆ. ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.